ಕರ್ನಾಟಕದ ಎಲ್ಲಾ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಬಹಳ ದಿನಗಳಿಂದ ಆ ಕ್ರೈಸ್ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಪೋಸ್ಟ್ಗಳಿದಾವಲ್ಲ, ಇದು ಯಾವಾಗ ನೇಮಕಾತಿ ಆಗತ್ತೆ ಅನ್ನುವಂಥದ್ದು ಒಂದು ಎಲ್ರಿಗೂ ಏನಪ್ಪಾ ಅಂತಂದ್ರ ಸುಮಾರು ದಿನಗಳಿಂದ ನೀವೆಲ್ಲ ಕಾಯ್ತಾ ಇದ್ರಿ. ಮತ್ತೆ ಈ ಒಂದು ವಾರದ ಅವಧಿ ಒಳಗ ಇವತ್ತಾಗತ್ತೋ ನಾಳಾಗತ್ತೋ ಈ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಮ್ಗೆ ಕೆಇಯಿಂದ ಬರ್ಬೇಕಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕ್ರೈಸ್ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಪ್ರಪೋಸಲ್ ನ ಕಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ಡಾಟಾ ಇದೆ ಅನ್ನುವಂಥದ್ದು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವೆಲ್ಲ ಒಂದು ಆಸ್ಪಿರೆಂಟ್ ಕರ್ಕೊಂಡು ಹೋಗಿದ್ದೀವಿ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ 1320 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ 875 ಪೋಸ್ಟ್ಗಳು ನಾನ್ ಕಲ್ಯಾಣ ಕರ್ನಾಟಕ, ಆಮೇಲೆ 396 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕ, ಟೋಟಲ್ 1320 ಪೋಸ್ಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನ್ ಪಾತ್ರ ಎಕ್ಸಾಮ್ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ 20ಕ್ಕೆ ಆಗ್ಬೇಕಾಗಿತ್ತು, ಹೊಳೆ 24 ಆಗತ್ತೆ ಅಂತ ಅನ್ಕೊಂಡಿದೀವಿ, ಆಮೇಲೆ ಇವತ್ತಾಗತ್ತೆ ಅಂತ ಅನ್ಕೊಂಡಿದೀವಿ. ಬಟ್ ಇವತ್ತು ಇಲ್ಲ. ಸೊ ಇನ್ನು 10 ದಿನಗಳ ಒಳಗಾಗಿ ಈ ನೋಟಿಫಿಕೇಶನ್ ಆಗತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿ ನಿಮ್ಗೆ ಸಂಶಯ ಬೇಡ. ಎಕ್ಸಾಕ್ಟ್ ಆಗಿ ಏನ್ ಪಾತ್ರ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀವಿ. 10 ದಿನದಲ್ಲಿ ಈ ಕ್ರೈಸ್ ನೋಟಿಫಿಕೇಶನ್ ಆಗತ್ತೆ. ಮತ್ತೆ ಇಲ್ಲಿ ವಾರ್ಡನ್ ಪೋಸ್ಟ್ಗಳಿದಾವ, ಆಮೇಲೆ ಟೀಚಿಂಗ್ ಪೋಸ್ಟ್ಗಳಿದಾವ. ಎಲ್ಲ ಪೋಸ್ಟ್ಗಳು ಅಂದ್ರೆ 1320 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನ್ ಪಾತ್ರ ಕೆಎ ಸಿದ್ಧತೆಯಲ್ಲಿ ತೊಡಗಿದೆ. 10 ದಿನದಲ್ಲಿ ನೋಟಿಫಿಕೇಶನ್ ಆಗತ್ತೆ. ದಯಮಾಡಿ ಏನಪ್ಪಾ ಅಂತಂದ್ರೆ ಎಲ್ರು ಆ ಸ್ಟಡಿ ಕಡೆ ಗಮನ ಕೊಡಿ. ಮತ್ತೆ ಗ್ರೂಪ್ ಸಿ ಸಿಲೆಬಸ್ ಅನ್ನ ಇವ್ರು ಆಲ್ರೆಡಿ ಏನ್ ಪಾತ್ರ ಫೈನಲ್ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನಾನು ಅವ್ರನ್ನ ಬಹಳಷ್ಟು ಈ ಸಿಲೆಬಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ, ಇಲ್ಲ ನಾವು ಏನ್ ಪಾತ್ರ ಬಿಡ್ತೀವಿ ಸದ್ಯದಲ್ಲೇ, ಈ ಅದನ್ನ ಈಗ ಏನ್ ನೋಟಿಫಿಕೇಶನ್ ಮಾಡ್ತೀವಲ್ಲ ಅದ್ರಲ್ಲಿ ಎಲ್ಲ ಏನ್ ಪಾತ್ರ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇರ್ಲಿ, ಅದು ಯಾವ್ದೇ ಸಿಲೆಬಸ್ ಇದ್ರೂ ಸಹಿತ ನಾವು ರೆಡಿ ಇರಬೇಕು. ಆಲ್ಮೋಸ್ಟ್ 99% ಗ್ರೂಪ್ ಸಿ ಸಿಲೆಬಸ್ ಅನ್ನ ಇಲ್ಲಿ ಇವರು ಮೆನ್ಷನ್ ಮಾಡ್ತಾರೆ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ವಾರ್ಡನ್ಗೆ ಕಂಪಲ್ಸರಿ ಏನ್ ಪಾತ್ರ ಅರ್ಹತಾ ಮಾನದಂಡ ಇದೆ. ಇದನ್ನ ಆಲ್ರೆಡಿ ನಿನ್ನೆ ಮೊನ್ನೆ ದಿನ ಹೇಳಿದೀನಿ ನಾನು ನಿಮ್ಗೆ. ವಾರ್ಡನ್ಗೆ ಯಾರನ್ನೋ ತಗೊಂಡು ಹೋಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ನಾವು ವಾರ್ಡನ್ ಹುದ್ದೆಗೆ ಕುಣ್ಸಕ್ಕಾಗಲ್ಲ. ಅದಕ್ಕೆ ಒಂದು ಕ್ರೈಟೇರಿಯಾ ಡಿಗ್ರಿ ಆಗಿರ್ಬೇಕು, ಮತ್ತೆ BEd ಕಂಪಲ್ಸರಿ ಆಗಿರ್ಬೇಕು. ಅದಕ್ಕೆ TET ಮಾನದಂಡ ಇಲ್ಲ, ಕಂಪಲ್ಸರಿ ಆಗಿರ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ಡಿಗ್ರಿ ಮೇಲೆ ಅಷ್ಟೇ ಆಗಿರ್ಬೇಕು ಅನ್ನುವಂಥದ್ದು ಪ್ರಯತ್ನ ನಡೀತಾ ಇತ್ತು. ಅದನ್ನ ನಾವು ಸ್ಟಾಪ್ ಮಾಡಿಸಿದ್ವಿ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾರೆಲ್ಲ ಇದಕ್ಕೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರಿ, ಈಗ ಶಾಲಾ ಶಿಕ್ಷಣಕ್ಕಿಂತ ಮುಂಚಿತವಾಗಿ ಏನ್ ಪಾತ್ರ ಇದು ಕಾಲ್ಫರ್ಮ್ ಆಗತ್ತೆ. ಈ 10 ದಿನ ಅಂತ ಹೇಳಿದಿನಲ್ಲ, 10 ದಿನದ ಒಳಗಾಗಿನೇ ಏನ್ ಪಾತ್ರ ನೋಟಿಫಿಕೇಶನ್ ಆಗತ್ತೆ. 4 ದಿವಸಲು 5 ದಿವಸಲು ಒಟ್ಟ 10 ದಿವಸದಲ್ಲಿ ಏನ್ ಪಾತ್ರ ನೋಟಿಫಿಕೇಶನ್ ಆಗತ್ತೆ. ಎಲ್ಲ ತಯಾರಿ ಮಾಡ್ಕೊತಾ ಇದ್ರಿ. ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗಕ್ಕೆ ಏನ್ ಪಾತ್ರ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ. ಎಸ್ ಸ್ನೇಹಿತರೆ, ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.